ಇವತ್ತು ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾದಂಥ ಗುರುಪೌರ್ಣಿಮೆ ಹುಣ್ಣಿಮೆ ಇಡೀ ರಾಜ್ಯ ಸಂಭ್ರಮ ಪಡುವಂಥ ಒಂದು ವಿಚಾರ. ಎಲ್ಲ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳು ಕೂಡ ಇವತ್ತು ಅತಿ ಹೆಚ್ಚು ಜನ ಇರುವಂಥದ್ದು. ಆದರೆ ಇಲ್ಲೊಂದು ಅವಘಡ ಆಗಿದೆ. ಏನು ಅಂದರೆ ಒಳಗಡೆ ಹೋದಂಥ ದರ್ಶನಕ್ಕೆ ಹೋದಂಥ ಒಬ್ಬ ವೃದ್ಧೆ ಅಚಾನಕ್ಕಾಗಿ 60 ಗ್ರಾಮ್ ಚೈನ್ನ ಸ್ಕ್ಯಾಚ್ ಮಾಡಿದ್ದಾರೆ, ಅಂದರೆ ಕಳ್ತನ ಮಾಡಿದ್ದಾರೆ. ಇಷ್ಟೆಲ್ಲ ಪೊಲೀಸ್ ಭದ್ರತೆ ಇದ್ದರೂ ಕೂಡ 60 ಗ್ರಾಮ್ ಚೈನ್ನ ಕಳ್ತನ ಮಾಡಿರೋದು ನಿಜವೂ ಶೋಚನೀಯ. ಹಾಗೆಯೇ ಇಲ್ಲೇನು ಅಂತಂದರೆ 65 ವರ್ಷದವರು ಮೇಲ್ಪಟ್ಟಂಥವ್ರಿಗೆ ಧರ್ಮದರ್ಶನ ಮತ್ತು ಫ್ರೀಯಾಗಿರುತ್ತೆ. ಆದರೆ ಅಲ್ಲಿ ಜೊತೆಯಲ್ಲಿ ಒಬ್ಬರು ಕೂಡ ಗಾಡಿಯನ್ನು ಹೋಗಬೇಕು, ಹೋಗದಿರೋ ಸಮಸ್ಯೆ. ಮತ್ತು ಇವರು ಕೂಡ ಗಾರ್ಡ್ಗಳಲ್ಲಿ ಬಿಡ್ತಾ ಇಲ್ಲ, ಬರೀ ಅವರೊಬ್ಬರನ್ನೇ ಮಾತ್ರ ಕಳಿಸ್ತಾರೆ ಅಷ್ಟೇ, ಜೊತೆಲಿ ಗಾಡಿಯನ್ನು ಬಿಡಲ್ಲ. ಅದು ಕೂಡ ಒಂದು ಸಮಸ್ಯೆ ಇರೋದು. ಇದೊಂದು ಚೈನ್ ಸ್ನ್ಯಾಕರ್ಗೆ ಒಂದು ಅನುಕೂಲ ಆಗುವಂಥದ್ದು. ಮತ್ತು ಅವ್ರಿಗೆ ಗೊತ್ತಿರುತ್ತೆ ಯಾರು ಎಲ್ಲ ಕಳ್ಳರಿರ್ತಾರೆ, ಅವ್ರಿಗೆ ವೃದ್ಧರು ಮಾತ್ರ ಬಿಡ್ತಾರೆ, ಇಲ್ಲಿ ಜೊತೆಲಿ ಯಾರನ್ನೂ ಬಿಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ಥರ ಸ್ನ್ಯಾಚರ್ಗಳು ಹುಟ್ಕೋತಾರೆ. ಇದೊಂದು ದೊಡ್ಡ ಕಳಂಕ ಅಂತಲೇ ಹೇಳ್ಬೋದು. ನಂಜನಗೂಡಲ್ಲಿ ಇವತ್ತು ಏನು ದೇವ್ರ ದರ್ಶನಕ್ಕೆ ಬಂದಂತಹ ಹೊರಗಡೆ ಗ್ರಾಮದ ಕಡಲೆ ಗ್ರಾಮದ ಅಜ್ಜಿಗೆ 60 ಗ್ರಾಮ್ ಚಿನ್ನ ಹೋಗಿದೆ ಅಂತಂದರೆ ನಿಜವೂ ಒಂದು ಅರ್ಥ ಮಾಡ್ಕೊಬೇಕು ನಮ್ಮ ಜನ. ಇವತ್ತು ಅದನ್ನು ತೋರ್ಪಡಿಸ್ಕೊಂಡು ಹಾಕಿದಾಗ ಏನಾಗುತ್ತೆ, ಈ ಥರ ಅವಘಡಗಳಾಗುತ್ತೆ. ಜೊತೆಗೇನು ಅಂತಂದರೆ ಒಂದು ಪೊಲೀಸ್ ಭದ್ರತೆಗೂ ಕೂಡ ಎಲ್ಲೋ ಒಂದು ಕಡೆ ಕಿಂಚಿತ್ತು ತೊಂದರೆ ಆಗುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ನಿನ್ನೆ ನಡೆದಂಥ ಅಷ್ಟು ದೊಡ್ಡ ಜನಸ್ತೋಮದ ಒಂದು ಜಯಂತಿಗೆ ಯಾವುದೇ ರೀತಿ ಕಿಂಚಿತ್ತು ವಿಘ್ನ ಆಗಲಿಲ್ಲ. ಆದರೆ ಇವತ್ತು ಏನು 60 ಗ್ರಾಮ್ ಚೈನ್ ಹೋಗಿದೆ ವೃದ್ಧೆದು. ಒಂದು ಅರ್ಥ ಮಾಡ್ಕೊಬೇಕು ಸಾರ್ವಜನಿಕರು, ತೋರ್ಪಡಿಕೆಯಲ್ಲಿ ಬಂದಂತಹ ಮತ್ತು ವಯಸ್ಸಾದವ್ರಿಗೆ ಒಡವೆ ಹಾಕಬಾರ್ದು. ಇವರು ವಯಸ್ಸಾದವ್ರಿಗೆ ಒಡವೆ ಹಾಕಿ ಕಳಿಸಿದಾಗ ಏನಾಗುತ್ತೆ, ಈ ಥರ ಒಳಗಡೆ ಗುಂಪು ಘರ್ಷಣೆ ಆದಾಗ ಅದನ್ನು ಕದ್ದಿರೋದು ಕೂಡ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಏನು ಹೇಳಬೇಕು ಅಂದರೆ ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಆ ಮಹಿಳೆಗೆ ತುಂಬ ಕರಾಳ ದಿನ ಅಂತ ಕೂಡ ನಾವು ಹೇಳ್ಬೋದು. ಏಕೆಂದರೆ ಇಷ್ಟು ಜಗಜ್ಜಾಗಿರೋಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಾವು ನೋಡ್ತಾ ಇದ್ದೀರಾ, ಎಲ್ಲಿ ಕಳ್ಳರುಗಳು ಇರ್ತಾರೆ,